ಪಟ್ಟಣದಿಂದ ಗುಂಡಶೆಟ್ಟಿಹಳ್ಳಿಗೆ ಹೋಗುವ ಮಾರ್ಗಮಧ್ಯೆಯ ಸೇತುವೆ ನಿರ್ಮಾಣಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಗುದ್ದಲಿ ಪೂಜೆ. ಕೆರೆ ಭರ್ತಿಯಾಗಿ ಕೋಡಿ ಬೀಳುವ ನೀರು ಕೆರೆ ಅಂಚಿನ ವಸತಿ ಪ್ರದೇಶಗಳಿಗೆ ನುಗ್ಗದ ರೀತಿ ಸೇತುವೆ ಮತ್ತು ತಡೆಗೋಡೆ ನಿರ್ಮಾಣವೆಂದ ಶಾಸಕರು. ಸಾರ್ವಜನಿಕರ ಕುಂದುಕೊರತೆಗಳಲ್ಲಿ ಗಮನವಿಟ್ಟು ಆಲಿಸಿ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದ ಲೋಕಾಯುಕ್ತರು. ಪಟ್ಟಣಕ್ಕಾಗಮಿಸಿ ಸಾರ್ವಜನಿಕರ ಸಮಸ್ಯೆ ಕುರಿತಾಗಿ ಅರ್ಜಿ ಸ್ವೀಕಾರ, ಸಮಸ್ಯೆಗನುಗುಣವಾಗಿ ಮುಂದೆ ಕಚೇರಿಗೆ ಭೇಟಿ ಎಂದ ಲೋಕಾಯುಕ್ತರಾದ ಡಿವೈಎಸ್ಪಿ ಎಚ್ಎನ್ ಸುರೇಶ್ ರವರು. ತಾಲೂಕಿನ ಬಾಗೂರು ಗ್ರಾಮದಲ್ಲಿ ನೂತನವಾಗಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಸಂತೆಕಾಳೇಶ್ವರಿ ಹಾಗೂ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ದೇವಾಲಯಗಳ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಹೋಬಳಿಯ ಮರುವನಹಳ್ಳಿ ಗ್ರಾಮದಲ್ಲಿ ಸಂತೆಕಾಳೇಶ್ವರಿಯ ಅದ್ಧೂರಿ ಉತ್ಸವ, ಪೂಜಾ ಕೈಂಕರ್ಯಗಳು. ಪಟ್ಟಣದ ಅಮ್ಮನಿ ಕೆರೆ ಬಳಿ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ ಸೇತುವೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಹೇಮಾವತಿ ನಾಲಾ ವಿಭಾಗದಡಿ 5 ಕೋಟಿ ರು ವೆಚ್ಚದಲ್ಲಿ ಕೈಗೆತ್ತಿಕೊಂಡಿರುವ 6 ಕಾಮಗಾರಿಗಳ ಪೈಕಿ ಅಮ್ಮನಿ ಕೆರೆ ಬಳಿಯ ಸೇತುವೆ ನಿರ್ಮಾಣವೂ ಸೇರಿದೆ. ಸೇತುವೆ ಶಿಥಿಲವಾಗಿರುವುದರಿಂದ ಅದರ ಜೊತೆಗೆ ತಗ್ಗಿನಿಂದ ಕೂಡಿದ ಸೇತುವೆಯಿಂದ ಕೆರೆಗೆ ನೀರು ಹೆಚ್ಚಾಗಿ ಸೇತುವೆಯ ಮೇಲೆ ಹರಿಯುತ್ತಿರುವುದರಿಂದ ಕೆರೆಯ ಇನ್ನೊಂದು ಬದಿಗೆ ತೆರಳಲು ಸಂಪರ್ಕವೇ ಕಡಿತವಾಗುತ್ತಿತ್ತು. ಈ ಬಗ್ಗೆ ಸಾರ್ವಜನಿಕರು, ಗ್ರಾಮಸ್ಥರ ತಮ್ಮ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಹೊಸದಾಗಿ ಸೇತುವೆ ನಿರ್ಮಾಣ, 2 ಕಡೆ ಗೈಡ್ ವಾಲ್ ನಿರ್ಮಾಣ ಮಾಡಲಾಗುತ್ತದೆ. ಕಳೆದ ವರ್ಷ ಅತಿಯಾದ ಮಳೆಯ ಕಾರಣ ರಸ್ತೆಯ ಬಲಭಾಗದಲ್ಲಿರುವ ನಿವಾಸಿಗಳ ಮನೆಗೆ ನೀರು ನುಗ್ಗಿ ಪರದಾಟ ಪಡುವ ಸ್ಥಿತಿ ಇತ್ತು. ಇದೀಗ ಸೇತುವೆ ನಿರ್ಮಾಣದಿಂದ ಮುಂದೆ ಎಂತಹ ಮಳೆ ಬಂದರೂ ಕೂಡ ಕೆರೆ ಕೋಡಿ ಬಿದ್ದರೂ ಮನೆಗಳಿಗೆ ಮತ್ತು ರಸ್ತೆಗೆ ಹಾನಿಯಾಗುವುದಿಲ್ಲವೆಂದರು. ನಗರ ಭಾಗದಿಂದ ಬರುವ ನೀರು ಮನೆಗಳ ಮುಂಭಾಗದ ಚರಂಡಿಗಳಲ್ಲಿ ಹರಿಯುತ್ತಿದ್ದು, ಮಳೆ ಸಂಪರ್ಕದಿಂದ ಹೆಚ್ಚಿನ ನೀರು ಹರಿದು ವಸತಿ ಪ್ರದೇಶಕ್ಕೆ ಹಾನಿ ಮಾಡುವ ಹಿನ್ನೆಲೆಯಲ್ಲಿ ತಡೆಗೋಡೆ ನಿರ್ಮಿಸಿಕೊಡುವಂತೆ ಸ್ಥಳೀಯ ನಿವಾಸಿಗಳು ಶಾಸಕರಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಸೇತುವೆ ಕಾಮಗಾರಿಯೊಂದಿಗೆ 25 ಮೀಟರ್ ತಡೆಗೋಡೆ ನಿರ್ಮಿಸಿಕೊಡಲಾಗುವುದೆಂದು ಆಶ್ವಾಸನೆ ನೀಡಿದರು. ಈ ವೇಳೆ ಪುರಸಭಾಧ್ಯಕ್ಷರಾದ ಸಿಎನ್ ಮೋಹನ್, ಉಪಾಧ್ಯಕ್ಷೆ ರಾಣಿಕೃಷ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್, ಪುರಸಭಾ ಸದಸ್ಯರಾದ ಗಣೇಶ್, ರಾಮು, ಮಾಜಿ ಸದಸ್ಯ ಪುಟ್ಟಸ್ವಾಮಿಗೌಡ, ಮುಖಂಡ ರಾಜು, ಗಾರೆ ಕೃಷ್ಣ, ಸಿಆರ್ ಮಂಜುನಾಥ್, ದೊರೆಸ್ವಾಮಿ, ಆರಿಫ್, ಪುರಿ ಮಂಜು, ಜೆಇ ವಿನಯ್, ಗುತ್ತಿಗೆದಾರ ಬರಾಳು ಪ್ರಕಾಶ್ ಸೇರಿ ಇತರರು ಇದ್ದರು. ಇವತ್ತು ನಮ್ಮ ಗುಂಡಶೆಟ್ಟಿಹಳ್ಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆ ಅಮಾನಿಕೆರೆ ಅಡಿನಲ್ಲಿ ಇಲ್ಲಿ ಏನು ಒಂದು ಸೇತುವೆ ಪೂರ್ಣ ಪ್ರಮಾಣದಲ್ಲಿ ಹಾಳಾಗಿ ನೀರು ಹೆಚ್ಚು ಬಂದಂಥ ಸಂದರ್ಭದಲ್ಲಿ ಮೇಲೆ ಹೊರಳಿ ಹೋಗುವಂಥ ಒಂದು ಸಂದರ್ಭ ಆಯಿತು. ಇವತ್ತು ಒಂದು ಕವರ್ ಡಕ್ ಒಂದು ಸೇತುವೆನ ನಿರ್ಮಾಣ ಮಾಡಲಿಕ್ಕೆ ಮಾಡಿ 2 ಕಡೆ ಗೈಡ್ ವಾಲ್ನನ್ನು ಮಾಡಲಿಕ್ಕೆ ಒಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಇದು ತುಂಬ ದಿವಸದಿಂದ ಆಗಬೇಕಾಗಿತ್ತು. ಇದು ನೀರಾವರಿ ಇಲಾಖೆ ಮೂಲಕ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದೇವೆ. ಈ ಸಂದರ್ಭ ಪುರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಪುರಸಭಾ ಸದಸ್ಯರು, ಸ್ಥಳೀಯ ಎಲ್ಲ ಮುಖಂಡರುಗಳು ಕೂಡ ಇಲ್ಲಿ ಈ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಇದು ತುಂಬ ವರ್ಷಗಳಿಂದಲೇ ಆಗಬೇಕಾಗಿತ್ತು. ಆ ಕಾರಣದಿಂದ ಮಳೆ ಹೋಸಲ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಬಲಭಾಗಕ್ಕೆ ಹೆಚ್ಚು ಮನೆಗಳಿದ್ದಂಥ ಸಂದರ್ಭಕ್ಕೂ ಕೂಡ ಅಲ್ಲಿ ತನಕ ಕೂಡ ನೀರು ಹೊಳ್ಳಿತ್ತು. ಅದಾಗಬಾರ್ದು ಅನ್ನೋದೊಂದು ಕಾರಣದಿಂದ ಇವತ್ತು ನೀರಾವರಿ ಇಲಾಖೆ ಮೂಲಕ ಈ ಕಾಮಗಾರಿನ ಕೈಗೆತ್ತಿಕೊಳ್ಳಲಿಕ್ಕೆ ಅವಕಾಶ ಮಾಡಿದೆ. ಒಟ್ಟು ಇದು 5 ಕೋಟಿ ಪ್ಯಾಕೇಜ್ ನಡಿನಲ್ಲಿ ಈಗ ಮೊದಲೇನು ಸ್ಟಾರ್ ವಾಟರ್ ಡ್ರೈನ್ ಮಾಡಿದ್ದೀವಿ, ಇದು ಮಾಡಿದ್ವಿ. ಇದಲ್ಲದೆ ಇನ್ನೂ 3-4 ಕಾಮಗಾರಿಗಳಿದ್ದಾವೆ. ಅದನ್ನು ಪ್ರಾರಂಭ ಮಾಡುವ ಮುನ್ನ ಮಿಕ್ಕಿದ ರಸ್ತೆಗಳು ಕಾಮಗಾರಿಗಳಿದ್ದಾವೆ. ಇದ್ರ ಜೊತೆಗೆ ಅದನ್ನು ಕೂಡ ಕೈಗೆತ್ತಿಕೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿ ಸ್ಥಳೀಕರು ಇನ್ನೊಂದು ನಗರ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಒಂದು ಏರಿಯಾ ಅಲ್ಲಿ ಸ್ಟಾರ್ ವಾಟರ್ ಡ್ರೈನ್ ಆಗಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ಅದನ್ನು ಈಗಲೇ ಪರಿಶೀಲನೆ ಮಾಡಿ ಮುಂದಿನ ಒಂದು ಅನುದಾನದ ಅಡಿನಲ್ಲಿ ಅದನ್ನು ಕೂಡ ಕಾಮಗಾರಿನ ಮಾಡಿಸ್ಕೊಡುವಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತೀನಿ. ಒಂದು 3 ಪೈಪ್ ಸಿಗಬೇಕು ಅಂತ ಕೂಡ ಹೇಳಿದ್ದೀನಿ. ಅದನ್ನು ಕೂಡ ಒದಗಿಸ್ಕೊಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತ ಕೂಡ ಹೇಳಿ ಈ ಕಾಮಗಾರಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಪಟ್ಟಣದ ತಹಶೀಲ್ದಾರ್ ಅವರ ನ್ಯಾಯಾಲಯದ ಸಭಾಂಗಣದಲ್ಲಿ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕ ಎಚ್ಎಸ್ ಸುರೇಶ್ ರವರ ಮಾರ್ಗದರ್ಶನದಲ್ಲಿ ನಡೆದ ಲೋಕಾಯುಕ್ತರ ಕುಂದುಕೊರತೆ ಅರ್ಜಿ ಸ್ವೀಕಾರ ಸಭೆಯಲ್ಲಿ ಮಾತನಾಡಿ, ಸಾರ್ವಜನಿಕರು ಯಾವುದೇ ಕೆಲಸ, ಕಡಿತ, ಅರ್ಜಿಯೊಂದಿಗೆ ಬಂದಾಗ ಮೊದಲು ಅವರ ಸಮಸ್ಯೆಗಳನ್ನು ಸಮಾಧಾನವಾಗಿ ಆಲಿಸಿದಲ್ಲಿ ಅರ್ಧ ಸಮಸ್ಯೆ ಬಗೆಹರಿದಂತೆ. ಅಧಿಕಾರಿಗಳು ನಿಮಗೆ ಬಂದ ಅರ್ಜಿಗಳನ್ನು ವಿಲೇವಾರಿ ಮಾಡಲು ನಿಮಗೆ ಸರ್ಕಾರಿ ನಿಯಮ ಅಡ್ಡಿ ಇದ್ದರೆ ಅಥವಾ ಅರ್ಜಿದಾರನಿಂದ ಸರಿಯಾದ ಮಾಹಿತಿ ಇಲ್ಲದಿದ್ದರೆ ಮೇಲಧಿಕಾರಿಗಳ ಗಮನಕ್ಕೆ ತರಬೇಕಾಗಿದ್ದರೆ ನೀವು ಅರ್ಜಿಯ ಹಿಂಬರಹವನ್ನು ಬರೆದುಕೊಡಿ ಎಂದರು. ಅನಾವಶ್ಯಕವಾಗಿ ಜನರನ್ನ ಕಾರ್ಯಾಲಯಗಳ ಸುತ್ತ ತಿರುಗಾಡಿಸಬೇಡಿ. ಲೋಕಾಯುಕ್ತ 3 ನಿಯಮಗಳನುಸಾರ ಕಾರ್ಯನಿರ್ವಹಿಸುತ್ತದೆ. ಮುಖ್ಯವಾಗಿ ಜನರಿಂದ ಅರ್ಜಿ ಸ್ವೀಕರಿಸುವುದು, ಸರ್ಕಾರಿ ಅಧಿಕಾರಿಗಳು ಕೆಲಸ ಸರಿಯಾಗಿ ಮಾಡಲು ನಿಗಾ ವಹಿಸುವುದು, ಸರ್ಕಾರಿ ಅಧಿಕಾರಿಗಳು ತಮ್ಮ ವೇತನಕ್ಕಿಂತಲೂ ಹೆಚ್ಚು ಸ್ಥಿರಾಸ್ತಿ ಹೊಂದಿದ್ದರೆ ಕಾರ್ಯಾಚರಣೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲು ಈ ಇಲಾಖೆ ಶ್ರಮಿಸುತ್ತಿದೆ ಎಂದು ತಿಳಿಸಿದರು.
ಅಧಿಕಾರಿಗಳು ಸಾರ್ವಜನಿಕರಿಗೆ ಸರ್ಕಾರಿ ಸೌಲಭ್ಯ ನೀಡಲು ಆಮಿಷಗಳನ್ನು ಒಳಗಾಗಬೇಡಿ ಎಂದರು. ಎಡಿಎಲ್ಆರ್ ಲಲ್ಲೂ ಪ್ರಸಾದ್ ವಿರುದ್ಧ ಹರಿಹಾಯ್ದ ಲೋಕಾಯುಕ್ತರು ರೈತರಿಗೆ ಸಮರ್ಪಕವಾದ ಸೇವೆ ಒದಗಿಸುತ್ತಿಲ್ಲ ಏಕೆ ಎಂದು ಕಿಡಿಕಾರಿದರು. ಬೆಂಗಳೂರಿನ ಕೇಂದ್ರ ಕಚೇರಿಗೆ ಅರ್ಜಿ ಸಲ್ಲಿಸುವಂತೆ ಅರ್ಜಿದಾರರಿಗೆ ತಿಳಿಸಿ ಅಧಿಕಾರಿಗಳು ಕರ್ತವ್ಯ ಲೋಪ ಎಸಗಿದರೆ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದು ಖಾರವಾಗಿ ನುಡಿದರು. ರೈತರ ಶಾಪ ನಿಮಗೆ ತಟ್ಟುತ್ತದೆ ಎಂದರು. ಕುಂದುಕೊರತೆ ಸಭೆಯಲ್ಲಿ ತಹಶೀಲ್ದಾರ್ ಕಚೇರಿಗೆ ಸೇರಿದ 5 ಎಡಿಎಲ್ಆರ್ ಕಚೇರಿಗೆ, 3 ಪುರಸಭೆ, 1 ಕೃಷಿ ಇಲಾಖೆ, 1 ಪೊಲೀಸ್ ಇಲಾಖೆ, 1 ಅರ್ಜಿ ಸೇರಿ ಒಟ್ಟು 11 ಅರ್ಜಿಗಳನ್ನು ಸ್ವೀಕರಿಸಲಾಗಿದ್ದು, ಏಪ್ರಿಲ್ 25ರ ಒಳಗೆ ಎಲ್ಲ ಅರ್ಜಿಗಳನ್ನು ಬಗೆಹರಿಸಲಾಗುವುದೆಂದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ವಿಎಸ್ ನವೀನ್ ಕುಮಾರ್, ಲೋಕಾಯುಕ್ತ ನಿರೀಕ್ಷಕರಾದ ಕೆ ಶಿಲ್ಪಾ, ಚಂದ್ರಶೇಖರ್, ಲೋಕಾಯುಕ್ತ ಸಿಬ್ಬಂದಿಗಳಾದ ರಂಗಸ್ವಾಮಿ, ಸುರೇಶ್, ಪುನೀತ್, ವೀರೇಶ್ ಸೇರಿದಂತೆ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ಏನಾದ್ರೂ ಸಮಸ್ಯೆ ಇದೆಯಾ, ನಿಮ್ಗೆ ತೊಂದರೆ ಆಗೋ ಸಮಸ್ಯೆ ಇದ್ರೆ ಹೇಳಿ, ಅದಕ್ಕೂ ನಾವು ಕೊಡ್ತೀವಿ. ಸರ್ವೇರು ಡೇಟ್ ಕೊಡ್ತೀನಿ ಅಂತ ಹೇಳಿದ್ರೆ ಸರ್, ಡೇಟ್ ನಕ್ಷೆ ಮುಚ್ಕೊಂಡಿದೆ ಸರ್, ಮುಚ್ಕೊಂಡಿದೆ ಸರ್. ಅದು ಎಷ್ಟು ಅಡಿ ಹೋಗಿದೆ ಅಂತ ನಮಗೆ ಗೊತ್ತಾಗಲ್ಲ ಸರ್. ಆ ಸರ್ವೇರು ಮಾರ್ಕ್ ಮಾಡ್ಬಿಟ್ರೆ ಅವತ್ತು ಆ ವೇಳೆಯಲ್ಲಿ ಜಾಸ್ತಿ ಇರ್ತಾರೆ, ನಮಗೆ ಓದಿಸ್ಬಿಟ್ಟು ಅರ್ಜೆಂಟ್ ಮಾಡ್ತೀವಿ. ಸರ್ವೇ ಐಡಿಯಲ್ ಯಾವಾಗ ಬರ್ಕೊಳ್ಳಿ. ಅರ್ಜಿ ಸಂಖ್ಯೆ ಎಷ್ಟು ಕೊಡಪ್ಪ? ಅದು ಎಡಿಎಲ್ಆರ್ ನಂಬರ್ ತಗೊಳ್ಳಿ. 8 ಬರ್ಕೊಳ್ಳಿ. ಎಡಿಎಲ್ಆರ್ ನಿಮ್ಮ ಹೆಸರು ಎಡಿಎಲ್ಆರ್ ನಲ್ಲು LLU ಎಡಿಎಲ್ಆರ್ ಅಲ್ಲಿದೆಯಾ? ಆಯ್ತು, ಅಲ್ಲಿಂದ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನನಗೆ ಬಂದಿದ್ದಾರೆ. ಅದು SL ಆಫೀಸ್ ಎಲ್ಲಿದೆ? ಅದು ಕುಣಿಗಲ್ಲಿದೆ. ಆಯ್ತು, ಅದನ್ನ ಬಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡೋ ಅಧಿಕಾರ ಇರೋದು ಯಾರಿಗೆ? ಅವರೇ ಮಾಡ್ತಾರ? ನಾವು ಈಗ 6 ಗಂಟೆ ಇದೆ ಸರ್, ನಾವು ಸ್ಕೆಚ್ ಮಾಡೋದು ಎಕ್ಸ್ಟ್ರಾ 2 ಗಂಟೆ ಅವ್ರಿಗೆ ಹೋಗುತ್ತೆ. 4 ಗಂಟೆ ನಾವು ಅವ್ರಿಗೆ 6 ಗಂಟೆ ಮಾಡ್ಬೋದು. ನೀವು ಕಾನೂನು ಪ್ರಕಾರ ಏನ್ ಮಾಡ್ಕೊಡ್ತೀರಾ ಗೊತ್ತಿಲ್ಲ. ಇದನ್ನ ನ್ಯಾಯಾಲಯ ಅದೇ ಸರ್, ನಾವು ಅದಕ್ಕೋಸ್ಕರ ಅವ್ರ ಹೆಸರು ಈಗ ನಿಮ್ಗೆ ಅವ್ರ ಅನುಭವ ಎಷ್ಟಿದ್ರೆ ಅವ್ರ ಪಾಡಿಲಿರೋ ಜಮೀನು ರಾಷ್ಟ್ರೀಯ ಹೆದ್ದಾರಿ ಹೋಗಿರೋದು ನಿಜ ತಾನೇ? ಇದರಲ್ಲಿ ಏನು ತಪ್ಪಿಲ್ವಲ್ಲ? ಮತ್ತೆ ಹೋಗಿರೋದಕ್ಕೆ ಪ್ರಾಮಾಣಿಕವಾಗಿ ಅವ್ನು ದುಡ್ಡು ಬರ್ಬೇಕಲ್ಲ, ಅದ್ರ ಬಗ್ಗೆ ಮಾತಾಡಿ. ಅದಕ್ಕೋಸ್ಕರ ಯು ಸಾಲ್ವ್ ಯುವರ್ ಟೆಕ್ನಿಕಲ್ ಪ್ರಾಬ್ಲಮ್. ಈಗ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ಯುವರ್ ಟೆಕ್ನಿಕಲ್ ಪ್ರಾಬ್ಲಮ್, ದಟ್ ಈಸ್ ಲಫ್ಟ್ ಟು ಯು. ನೀವು ಹೇಗೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಸಾಲ್ವ್ ಮಾಡ್ಕೊತೀರ ಅದು ನಿಮಗೆ ಬಿಟ್ಟಿದೆ. ಜಮೀನು ಹೋಗಿರೋದು ನಿಜ, ದುಡ್ಡು ಬರಬೇಕಾಗಿದೆ, ಅದಕ್ಕೆ ಏನು ಮಾಡ್ತಾರೆ ಹೇಳಿ. ಅಲ್ಲ, ಅವ್ರು ಕೇಳಿದ್ರು ಸಿಂಗಲ್ ಪಾಣಿ ಮಾಡಕ್ಕೆ ಕೇಳಿದ್ರು. ಸಿಂಗಲ್ ಪಾಣಿ ಅಲ್ಲ, ಅವ್ರು ಮಾಡ್ಕೊಂತಾರೆ. ಮಾಡಿ 6 ಗಂಟೆ ನೀವು ತೋರಿಸಿ ಅಲ್ಲ, ಇಂತಿಂತ ಗೊತ್ತುವರಿ ಆಗಿದೆ, ಎಷ್ಟು ಸ್ಕೆಚ್ ಮಾಡಿ ವಾಪಸ್ RTC ಅರ್ಧ ಗಂಟೆ ಹೋಗಿಲ್ಲ, 2.5 ಗಂಟೆ ಕಾನ್ಫ್ಯೂಷನ್ ಆಗಿದೆ ಅಂತ ನಾವು ನಮಗೆ ಗೊತ್ತಾಯ್ತು ಸರ್. ಅದನ್ನ ಸ್ಕೆಚ್ ಮಾಡಿ SL ಆಫೀಸ್ ಹಾಕಿದ್ವಿ ಸರ್. ಈಗ ಅಲ್ಲಿದೆಯಾ? ಆಯ್ತು, ಅಲ್ಲಿಂದ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನನಗೆ ಬಂದಿದ್ದಾರೆ. ಅದು SL ಆಫೀಸ್ ಎಲ್ಲಿದೆ? ಅದು ಕುಣಿಗಲ್ಲಿದೆ. ಆಯ್ತು, ಅದನ್ನ ಬಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡೋ ಅಧಿಕಾರ ಇರೋದು ಯಾರಿಗೆ? ಅವರೇ ಮಾಡ್ತಾರ? ನಾವು ಈಗ 6 ಗಂಟೆ ಇದೆ ಸರ್, ನಾವು ಸ್ಕೆಚ್ ಮಾಡೋದು ಎಕ್ಸ್ಟ್ರಾ 2 ಗಂಟೆ ಅವ್ರಿಗೆ ಹೋಗುತ್ತೆ. 4 ಗಂಟೆ ನಾವು ಅವ್ರಿಗೆ 6 ಗಂಟೆ ಮಾಡ್ಬೋದು. ನೀವು ಕಾನೂನು ಪ್ರಕಾರ ಏನ್ ಮಾಡ್ಕೊಡ್ತೀರಾ ಗೊತ್ತಿಲ್ಲ, ಗೊತ್ತಾಯ್ತಲ್ಲ? ಇಲ್ಲ, ನಿಮ್ಮ ಆಫೀಸಿಗೆ ನಿಂತು ಸರ್ಚ್ ಮಾಡಿ ಎಲ್ಲಿ ಬಿಸಾಕಿ, ಅದು ಬಿಟ್ಟು ಏನು ಹೇಳೋಕ್ಕಾಗಲ್ಲ. ದಯಮಾಡಿ ಪ್ಲೀಸ್ ಕೋಆಪ್ರೇಟ್. ಆಮೇಲೆ ನಾವು ನೀವೆಲ್ಲ ಮುಖ್ಯ ಉದ್ದೇಶ ಸಾರ್ವಜನಿಕರಿಗೆ ಸುಗಮವಾಗಿ ಅವ್ರಿಗೆ ಸರ್ಕಾರದ ಅನುದಾನ ಮತ್ತು ಕೆಲಸವನ್ನು ಮಾಡಿಕೊಡೋಕೆ ಮಾತ್ರ ನಾವು ಬದ್ಧರಾಗಿ ಅಷ್ಟೇ. ವಾಯ್ಸ್ ರೆಕಾರ್ಡ್ ಇರ್ತದೆ, ಒಂದು ಡಾಕ್ಯುಮೆಂಟ್ಸ್ ಮೇಲೆ ಬರೆಯೋದಂತೆ, ಅದಕ್ಕೂ ನಮ್ಮಲ್ಲಿ ಕಾನೂನಲ್ಲಿ ಒಳಪಡ್ತದೆ. ಖಂಡಿತ ನೀವು ಸನ್ನೆ ಮಾಡಿದ್ರೆ ಸರ್ ಐಸರ್ ಬರಬೇಕಂತ ಈ ಕಡೆ ಇದೆ, ದಟ್ ಈಸ್ ಅಂಡರ್ಸ್ಟುಡ್. ಇಟ್ ಈಸ್ ಕಮಿಟೆಡ್ ಅಡ್ಮಿಟೆಡ್ ನಿಮ್ಮ ಕಡೆಯಿಂದ ಅಡ್ಮಿಷನ್ಸ್ ಅಂತ ಗೊತ್ತಾಯ್ತಲ್ಲ? ಅಂಚಲಿ ಬರೆಯುವಂಥದ್ದು, ಸನ್ನೆ ಮಾಡುವಂಥದ್ದು, ಎವ್ರಿಥಿಂಗ್ ವಿಲ್ ಬಿ ಅಂಡರ್ ದ ಲಾ. ಬಾಗೂರು ಗ್ರಾಮದ ಶ್ರೀ ಸಂತೆಕಾಳೇಶ್ವರಿ ಹಾಗೂ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ದೇವಾಲಯಗಳ ಲೋಕಾರ್ಪಣೆ ಅಂಗವಾಗಿ ಶ್ರೀ ಸಂತೆಕಾಳೇಶ್ವರಿ ದೇವಿಯ ತವರೂರಾಗಿರುವ ಮರುವನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಂತೆಕಾಳೇಶ್ವರಿ ದೇವಿಯ ಉತ್ಸವವನ್ನು ಗ್ರಾಮದ ರಾಜಬೀದಿಗಳಲ್ಲಿ ನೆರವೇರಿಸಲಾಯಿತು. ಗ್ರಾಮವು ವಿದ್ಯುತ್ ದೀಪ ಅಲಂಕಾರಗಳಿಂದ ಕಂಗೊಳಿಸುತ್ತಿತ್ತು. ಪುಟ್ಟಪ್ಪನವರ ತಂಡದಿಂದ ವೀರಗಾಸೆ, ಕರಡಿ ವಾದ್ಯ, ವೀರಭದ್ರಸ್ವಾಮಿ ಕುಣಿತ ಹಾಗೂ ಬೆಳ್ತಂಗಡಿ ಕಲಾ ತಂಡದಿಂದ ಸೃಷ್ಟಿ ಆರ್ಟ್ಸ್ ಕೀಲು ಕುದುರೆ,
ಚಿಕ್ಕಮಗಳೂರು ಕಲಾ ತಂಡದಿಂದ ಶ್ರೀ ಗುರುವೀರ ಮಹಿಳಾ ವೀರಗಾಸೆ ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳಿಂದ ವಿಶೇಷ ಕಾರ್ಯಕ್ರಮ ನಡೆದವು. ಎಲ್ಲ ಕಲಾ ತಂಡಗಳ ಪ್ರದರ್ಶನವನ್ನ ಗ್ರಾಮದ ಸಾವಿರಾರು ಜನರು ನೋಡಿ ಕಣ್ತುಂಬಿಕೊಂಡರು. ಗ್ರಾಮದ ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಸಂತೆಕಾಳೇಶ್ವರಿ ದೇವರಿಗೆ ಗ್ರಾಮದ ಮಹಿಳೆಯರು ತಂಬಿಟ್ಟಿನ ಆರತಿಯೊಂದಿಗೆ ಮಡಿಲಕ್ಕಿ ಪೂಜೆಯನ್ನ ಸಲ್ಲಿಸಿದರು. ಪೂಜಾ ಕಾರ್ಯಕ್ರಮದಲ್ಲಿ ಬ್ಲೂಲೈನ್ ಟ್ರಾವೆಲ್ಸ್ ಮಾಲೀಕರು ಹಾಗೂ ಉದ್ಯಮಿಗಳಾದ ಮರುವನಹಳ್ಳಿ ದೇವರಾಜ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಧರ್ಮಣ್ಣ, ನವೋದಯ ವಿದ್ಯಾಸಂಸ್ಥೆಯ ನಿರ್ದೇಶಕ ಸಂತೋಷ್, ಹಿರಿಯರಾದ ಸುಬ್ಬೇಗೌಡರು, ಅಂಗಡಿ ಕೃಷ್ಣೇಗೌಡ, ಬಾಂಬೆ ಶಿವಣ್ಣ, ಕೃಷ್ಣೇಗೌಡರು, ರಾಜು, ಸತೀಶ್, ಸುರೇಶ್, ಪ್ರಸಾದ್, ಹರೀಶ್ ಸೇರಿದಂತೆ ಗ್ರಾಮದ ಪ್ರಮುಖರು ಪಾಲ್ಗೊಂಡಿದ್ದರು. ಕಸಬಾ ಹೋಬಳಿ ಯಾಚನಹಳ್ಳಿ ಗ್ರಾಮದ ಶಿವರಾಮು ಮತ್ತು ಮಮತಾರವರ ಪುತ್ರಿಯಾಗಿರುವ ವೈಎಸ್ ಅರ್ಪಿತಾ ಕೊನೆಯ ವರ್ಷದ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 4ನೇ ಸ್ಥಾನ ಪಡೆಯುವುದಲ್ಲದೆ ಆಕೆ 2021-22ನೇ ಸಾಲಿನ ಶೈಕ್ಷಣಿಕ ವರ್ಷದ ಎಲ್ಲಾ ವಿಷಯಗಳಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಹಂತದಲ್ಲಿ ತೇರ್ಗಡೆಯನ್ನು ಹೊಂದಿದ್ದಾಳೆ. 3 ವರ್ಷಗಳಲ್ಲಿ ನಡೆದ ವಾರ್ಷಿಕ ಪರೀಕ್ಷೆಯಲ್ಲಿ ಆಕೆ ಪಡೆದ ಅಂಕಗಳನ್ನು ಪರಿಗಣಿಸಿ ಮೈಸೂರು ವಲಯ ಮಟ್ಟದಲ್ಲಿ ರಾಜ್ಯಕ್ಕೆ 5ನೇ ಸ್ಥಾನ ಪಡೆದಿದ್ದಾರೆ. ಇವರ ಈ ಸಾಧನೆ ಪಟ್ಟಣದ ವೈದ್ಯ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ BL ಅರುಣ್ ಕುಮಾರ್ ಹಾಗೂ ಶಿಕ್ಷಕ ವೃಂದ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಪಟ್ಟಣದಿಂದ ಗುಂಡುಶೆಟ್ಟಿಹಳ್ಳಿಗೆ ಹೋಗುವ ಮಾರ್ಗ ಮಧ್ಯೆಯ ಸೇತುವೆ ನಿರ್ಮಾಣಕ್ಕೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಗುದ್ದಲಿ ಪೂಜೆ. ಕೆರೆ ಭರ್ತಿಯಾಗಿ ಕೋಡಿ ಬೀಳುವ ನೀರು ಕೆರೆ ಅಂಚಿನ ವಸತಿ ಪ್ರದೇಶಗಳಿಗೆ ನುಗ್ಗದ ರೀತಿ ಸೇತುವೆ ಮತ್ತು ತಡೆಗೋಡೆ ನಿರ್ಮಾಣವೆಂದ ಶಾಸಕರು. ಸಾರ್ವಜನಿಕರ ಕುಂದುಕೊರತೆಗಳಲ್ಲಿ ಗಮನವಿಟ್ಟು ಆಲಿಸಿ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕೆಂದ ಲೋಕಾಯುಕ್ತರು. ಪಟ್ಟಣಕ್ಕಾಗಮಿಸಿ ಸಾರ್ವಜನಿಕರ ಸಮಸ್ಯೆ ಕುರಿತಾಗಿ ಅರ್ಜಿ ಸ್ವೀಕಾರ, ಸಮಸ್ಯೆಗನುಗುಣವಾಗಿ ಮುಂದೆ ಕಚೇರಿಗೆ ಭೇಟಿ ಎಂದ ಲೋಕಾಯುಕ್ತರಾದ ಡಿವೈಎಸ್ಪಿ HN ಸುರೇಶ್ ರವರು. ತಾಲೂಕಿನ ಬಾಗೂರು ಗ್ರಾಮದಲ್ಲಿ ನೂತನವಾಗಿ ಜೀರ್ಣೋದ್ಧಾರಗೊಂಡಿರುವ ಶ್ರೀ ಸಂತೆಕಾಳೇಶ್ವರಿ ಹಾಗೂ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ದೇವಾಲಯಗಳ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಹೋಬಳಿಯ ಮರುವನಹಳ್ಳಿ ಗ್ರಾಮದಲ್ಲಿ ಸಂತೆಕಾಳೇಶ್ವರಿಯ ಅದ್ಧೂರಿ ಉತ್ಸವ, ಪೂಜಾ ಕೈಂಕರ್ಯಗಳು.